ನಾನು ರೇಖಾ ಜೇನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಬಂದು ಸುಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಚಂದ್ರ ಲೇಔಟಲ್ಲಿ ಇರೋ ಈ ಒಂದು ಫುಡ್ ಸ್ಟ್ರೀಟ್ ಏನಿದೆ, ಸೊ ಈ ಒಂದು ಫುಡ್ ಸ್ಟ್ರೀಟ್ನ ಕವರ್ ಮಾಡೋಣ. ಇಲ್ಲಿ ಆಲ್ಮೋಸ್ಟ್ ಬಂದು ತುಂಬ ವೆರೈಟೀಸ್ ಇದೆ, ಬಟ್ ಅದರಲ್ಲಿ ಕೆಲವೊಂದು ಐಟಮ್ಸ್ ಮಾತ್ರ ನಾನು ಟ್ರೈ ಮಾಡ್ತೀನಿ. ಸೊ ಅದು ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ಸೊ ಅದಕ್ಕೆ ಮುಂಚಿತವಾಗಿ ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಆಗ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ಬಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಓಕೆ, ಈಗ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡಿ ಮೀನು ಫ್ರೈ ಶಾಪ್ ಅದು, ಮತ್ತು ಈ ಸೈಡ್ ಅಮ್ಮಾಸ್ ಕಿಚನ್ ಅಂತ ಇದೆ. ಇಲ್ಲಿ ತುಂಬ ವೆರೈಟೀಸ್ ಇರೋ ಥರ ಇದೆ. ಸೊ ನಾವಿವಾಗ ಇರೋದು ಬಂದು ಚಂದ್ರ ಲೇಔಟ್ ಫುಡ್ ಸ್ಟ್ರೀಟ್ ಇದೆ ಆ್ಯಕ್ಚುಲಿ. ಸೊ ಜಸ್ಟ್ ಇದ್ರ ಒಳಗೆ ಹೋಗಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಹಾಗೆ ನೋಡ್ಬೋದು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು. RJ ಬಿರಿಯಾನಿ ಮನೆ. ಸೊ ಬಿರಿಯಾನಿ, ಕಬಾಬು, ಸೊ ಇದೆಲ್ಲ ಕೂಡ ಬಂದಿದೆ, ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಐಟಮ್ಸ್ ಎಷ್ಟಿದೆ. ಸೊ ಇಲ್ಲಿ ಈ ಒಂದು ಫುಡ್ ಕೂಡ ಬಂದು ಇಲ್ಲಿ ಬಂದು ಸಿಟ್ಟಿಂಗ್ ಇದೆ, ಸಿಟ್ಟಿಂಗ್ ಕೂತ್ಕೊಂಡು ಬಂದು ಊಟ ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಗುಂಡು ಪಲಾವ್ ಅಂತ ನಾವು ಏನು ಹೇಳ್ತೀವಿ ಮೇಲೆ ನೋಡಿ. ಸೊ ಈ ಒಂದು ಗುಂಡು ಪಲಾವ್ ಇದು. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಕೂಡ ಬಂದು ಇಲ್ಲಿ ಬಂದರೆ ನಾವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಫ್ರೈಡ್ ರೈಸು, ಚೈನೀಸ್ ಐಟಮ್ಸು, ಸೊ ಈ ಥರ ವೆರೈಟೀಸ್ ಬಂದು ತುಂಬ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ವೆರೈಟೀಸು ತುಂಬ ಸಿಗುತ್ತೆ. ಚೈನೀಸ್ ಐಟಮ್ಸ್ ಎಲ್ಲ ಬೇಕಂದರೆ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಸಾಯಿ ಕಿಚನ್ ಏನಿದೆ ಇಲ್ಲಿ ಟ್ರೈ ಮಾಡ್ಬೋದು. ಸೊ ಬಿರಿಯಾನೀಸ್ ಎಲ್ಲ ಏನು ಬೇಕು ಅಂದರೆ ಬಂದು ಅಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಆ ಥರ ಫ್ರೆಂಡ್ಸ್. ಇಲ್ಲಿ ಬಂದು ನೋಡಿ ಚಿಕನ್ ಮಾಯಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದರೆ ಚಿಕನ್ ವೆರೈಟೀಸು ಇದೆ, ಪ್ಲಸ್ ಬಂದು ನಿಮಗೆ ಬಿರಿಯಾನಿ ಕೂಡ ಬಂದು ಸಿಗುತ್ತೆ. ಸೊ ಇಲ್ಲಿ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಬಿರಿಯಾನೀಸ್ ಬಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಆ ಥರ ಅಂದರೆ ಬೇರೆ ಬೇರೆ ಬ್ರ್ಯಾಂಡು, ಬೇರೆ ಬೇರೆ ಸ್ಟೈಲಿಯಲ್ಲಿ ಈ ಒಂದು ಬಿರಿಯಾನೀಸ್ ಬಂದು ಇಲ್ಲಿ ಸಿಗುತ್ತೆ. ಈ ಒಂದು ಏನಿದೆ ಚಂದ್ರ ಲೇಔಟ್ ಫುಡ್ ಸ್ಟ್ರೀಟು, ಇಲ್ಲಿ ಪ್ರತಿಯೊಂದು ಕೂಡ ಬಂದು ಸಿಗುತ್ತೆ. ತುಂಬ ವೆರೈಟೀಸ್, ಡಿಫ್ರೆಂಟ್ ಬಿರಿಯಾನೀಸ್ ಸಿಗುತ್ತೆ ಇಲ್ಲಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ಅಮ್ಮಾಸ್ ಕಿಚನಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ, ನೋಡೋಣ ಹೇಗಿದೆ ಅಂತ. ಬಿಸಿ ಬಿಸಿ ಮಶ್ರೂಮ್ ಕಬಾಬು ಪ್ರಿಪೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಇದನ್ನು ಟ್ರೈ ಮಾಡಲೇಬೇಕು ಈಗ, ನೋಡೋಣ ಬನ್ನಿ. ಸೊ ನೋಡಿ ವೆರೈಟೀಸ್ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ. ಅಮ್ಮಾಸ್ ಕಿಚನ್. ನಾನು ಪಲಾವ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಏನಿದೆ ಚಂದ್ರ ಲೇಔಟಲ್ಲಿ ಅಮ್ಮಾಸ್ ಕಿಚನ್ ಅಂತ ಹೇಳಿಬಿಟ್ಟು. ಓಕೆ, ಹಾಂ ಮಶ್ರೂಮ್ ಪಲಾವ್. ಮಶ್ರೂಮ್ಸ್ ಜಾಸ್ತಿ ಹಾಕಿದ್ದಾರೆ ನೋಡಿ, ನೋಡ್ಬೋದು. ಮಶ್ರೂಮ್ ಸಫಿಷಿಯಂಟ್ ಆಗಿದೆ. ಫ್ರೆಂಡ್ಸ್, ಈ ಮಶ್ರೂಮ್ದು ಕ್ವಾಂಟಿಟಿ ನೋಡಿ, ತುಂಬ ಇದು. ಒಬ್ಬರಿಗೆ ಒಂದು ಹೊಟ್ಟೆ ತುಂಬುತ್ತೆ. ಸೊ ಇದ್ರದ್ದು ಪ್ರೈಸ್ ಜಸ್ಟ್ 30 rupees ಅಷ್ಟೇ. ಸೊ ಸಫಿಷಿಯೆಂಟಾಗಿ ಊಟ ಮಾಡ್ಬೋದು, ಒಬ್ಬರು ಹೊಟ್ಟೆ ತುಂಬ. ಫ್ರೆಂಡ್ಸ್, ಮಶ್ರೂಮ್ ಕಬಾಬ್ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಲೈಟಾಗಿ ಖಾರ, ಚೆನ್ನಾಗಿದೆ. ಯು ಮಸ್ಟ್ ಟ್ರೈ. ಆಮೇಲೆ ಇದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ ನಿಮಗೆ? ಬರೀ 40 ರೂಪಾಯಿ, ಜಸ್ಟ್ 40 rupees.
ಜಸ್ಟ್ 40 rupees. ಓಕೆ, ಈಗ ನೆಕ್ಸ್ಟ್ ಹಾಗೆ ಇಡ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇಡ್ಲಿ ತುಂಬ ಫೇಮಸ್ ಅಂತೆ, ಶ್ರೀ ಮಾದೇಶ್ವರ ಫಾಸ್ಟ್ ಫುಡ್. ಓಕೆ, ಸೊ ನೋಡೋಣ ಫ್ರೆಂಡ್ಸ್ ಹೇಗಿದೆ ಇಲ್ಲಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ಇಲ್ಲಿ ಏನೇನು ಐಟಮ್ ಎಲ್ಲ ಸಿಗುತ್ತೆ ಅಂತ ನೋಡ್ಬೋದು. ನೋಡಿ, ಪೂರಿ ಮತ್ತು ರೈಸ್ ಬಾತು ಮತ್ತು ಈ ಒಂದು ವಡೆ ಏನಿದೆ ಅದು ಮಸಾಲೆ ವಡೆ ಆಗಿರ್ಬೋದು, ಉದ್ದಿನ ವಡೆ ಇದೆಲ್ಲ ಸಿಗುತ್ತೆ. ಮತ್ತು ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ ಇದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಇಡ್ಲಿ, ಸಾಗು, ಚಟ್ನಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಬಿಸಿ ಇದೆ ಫ್ರೆಂಡ್ಸ್ ಇಡ್ಲಿ. ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ. ಏನು ಸ್ವಲ್ಪ ಹಿಂಗೆ ಮಾಡಿದ್ರೆ ಬಿದೋಗುತ್ತೆ. ಇದನ್ನು ಫಸ್ಟು ಒಂದು ಸ್ವಲ್ಪ ಸಾಗು ಇದೆ, ಸಾಗು ಅಲ್ಲಿ ಟ್ರೈ ಮಾಡ್ತೀನಿ. ಆಹಾ, ಇಡ್ಲಿ ಮಲ್ಲಿಗೆ ಹೂ ಥರ ಇದೆ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿದೆ, ತುಂಬ ಸಾಫ್ಟಾಗಿದೆ ಇಡ್ಲಿ. ಸೊ ಸಾಗುಗೆ ಚೆನ್ನಾಗಿದೆ. ಈಗ ಚಟ್ನಿಗೆ ಟ್ರೈ ಮಾಡೋಣ. ಚಟ್ನಿಗೆ ಟ್ರೈ ಮಾಡ್ತಾ ಇದ್ದೀನಿ. ಆಹಾ, ವೆರಿ ನೈಸ್, ಆಸಮ್. ಹಾಗೆ ಇಡ್ಲಿ ನೋಡಿ ಮಲ್ಲಿಗೆ ಹೂ ಥರ ಇದೆ, ಹಾಗೆ ಅಷ್ಟು ಸಾಫ್ಟಾಗಿದೆ. ಫ್ರೆಂಡ್ಸ್ ಈಗ ಬಂದು ವಡೆ ಟ್ರೈ ಮಾಡ್ತಾ ಇದ್ದೀನಿ. ಉದ್ದಿನ ವಡೆ ಬಿಸಿಯಾಗಿದೆ, ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ. ಆಹಾ, ಕ್ರಿಸ್ಪಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಇಲ್ಲಿ ನೋಡಿ, ಆ ಕ್ರಿಸ್ಪಿನೆಸ್ ನೋಡಿ ಹೇಗಿದೆ. ಬಿಸಿಯಾಗಿದೆ, ಕ್ರಿಸ್ಪಿಯಾಗಿದೆ. ನೋಡೋಣ. ಹಾಂ 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 ಉದ್ದಿನ ವಡೆ ಕ್ರಿಸ್ಪಿಯಾಗಿರಬೇಕು. ಅದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಫ್ರೆಂಡ್ಸ್. ಇದ್ರದ್ದು ಅಡ್ರೆಸ್ ಬಂದು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ಬಂಗಾರಪೇಟ್ ಚಾಟ್ಸ್ ಅಂತ ಇದೆ. ಸೊ ಇಲ್ಲಿ ಏನೇನೆಲ್ಲ ವೆರೈಟೀಸ್ ಇದೆ ಅಂತ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಬೋಟಿ ಮಸಾಲ ಹೇಳಿದ್ದೀನಿ. ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಬೋಟಿ ಮಸಾಲ. ಎಸ್ ಫ್ರೆಂಡ್ಸ್, ಸೊ ಇದು ಬೋಟಿ ಮಸಾಲ ನೋಡೋಣ. ಏನು ಸ್ಪೈಸಿ ಮಸಾಲ ಹಾಕಿದ್ದಾರೆ ಫ್ರೆಂಡ್ಸ್. ಹಾಗೆ ನೋಡಿ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಅದರದ್ದು ಪ್ರೈಸಸ್ ಕೂಡ ಬಂದು ಇಲ್ಲಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಒಂದು 35 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 40 rupees 45ವರೆಗೂ ಇರುತ್ತೆ ಫ್ರೆಂಡ್ಸ್. ಈ ಬೋಟಿ ಮಸಾಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಈ ಸ್ಟ್ರೀಟಿಗೆ ಬಂದರೆ ಇದನ್ನು ಟ್ರೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಯಾಕಂದರೆ ಒಂದು ಚುರ್ಮುರಿ ಥರ ಇದೆ, ಕರಮ್ ಅಂತ ಬಂದು ಚೆನ್ನಾಗಿ ತಿನ್ಬೋದು. ಸ್ವಲ್ಪ ಸ್ಪೈಸಿ ಪ್ರತಿಯೊಂದು ಇದೆ. ಕಡಲೆಬೀಜ, ಕ್ಯಾರೆಟು, ಕಡಲೆಬೀಜ, ಓಂ ಪುಡಿ, ಈರುಳ್ಳಿ, ಒಂದು ಸ್ವಲ್ಪ ಮಸಾಲೆ ವಿತ್ ಇದು ಬೋಟಿ ಜೊತೆಗೆ ಇಟ್ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನೈಸ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.